ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿರಣ್, ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇವತ್ತು ನಿಫ್ಟಿ ರಿಯಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಫ್ಟಿ ರಿಯಾಲಿಟಿ ಅಂದರೆ ಯಾವ ಒಂದು ಕಂಪ್ನಿಗಳು ತಮ್ಮನ್ನು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಕನ್ಸ್ಟ್ರಕ್ಷನಲ್ಲಿ ತೊಡಗಿಸ್ಕೊಂಡಿರೋ ಆ ಒಂದು ಕಂಪ್ನಿಗಳನ್ನು ನಿಫ್ಟಿ ರಿಯಾಲಿಟಿಲಿ ಸೇರಿಸಿದೆ. ಸ್ನೇಹಿತರೆ, ನಿಫ್ಟಿ ರಿಯಾಲಿಟಿ ಇಂಡೆಕ್ಸಸ್ ಕರೆಕ್ಟ್ಲಿ ಟ್ರೇಡ್ ಆಗ್ತಿರೋದು 1060 ಟ್ರೇಡ್ ಆಗ್ತಿದೆ. ಇದರಲ್ಲಿ ಓವರಾಲ್ ಸ್ಟಾಕ್ ಕಂಪ್ನಿಗಳು ಬಂದು 10 ಕಂಪ್ನಿಗಳು ಸ್ಟಾಕ್ ಇನ್ವಾಲ್ವ್ ಆಗಿದೆ. ಸ್ನೇಹಿತರೆ, ಇದರ ಪಿ ರೇಷಿಯೋ ಬಂದು 53.9. ರಿಟರ್ನ್ಸ್ ಲಾಸ್ಟ್ 1 ಇಯರಲ್ಲಿ 38.93 ರಿಟರ್ನ್ಸ್ ಕೊಟ್ಟಿದೆ. ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಸ್ನೇಹಿತರೆ, 3 ಇಯರ್ಸಲ್ಲಿ 118.83 ಕೊಟ್ಟಿದೆ. ಅದೇ ರೀತಿ 5 ಇಯರ್ಸಲ್ಲಿ 263.11. ಅದೇ 10 ಇಯರ್ಸಲ್ಲಿ 435.81 ಉತ್ತಮವಾದ ರಿಟರ್ನ್ಸನ್ನು ಈ ನಿಫ್ಟಿ ರಿಯಾಲಿಟಿಗೂ ಹೂಡಿಕೆದಾರರಿಗೆ ಕೊಟ್ಟಿದೆ. ಸ್ನೇಹಿತರೆ, ಅದೇ ರೀತಿ ಇದರಲ್ಲಿ 10 ಸ್ಟಾಕ್ಗಳು ಮೇನ್ ಕಂಪ್ನಿಗಳು ಬರ್ತದೆ. ಸ್ನೇಹಿತರೆ, ಅದರಲ್ಲಿ DLF ಉತ್ತಮವಾದ ಕಂಪ್ನಿ. ಅದೇ ರೀತಿ ಗೋದ್ರೇಜ್ ಪ್ರಾಪರ್ಟಿ, ಬ್ರಿಗೇಡ್, ಮಹೀಂದ್ರಾ ಲೈಫ್, ಒಬರಾಯ್ ರಿಯಾಲಿಟಿ, ಪ್ರೆಸ್ಟೇಜ್, ಶೋಭಾ, ರೈಮಂಡ್, ಫೋನಿಕ್ಸ್ ಮಿಲ್ಸ್, ಮೈಕ್ರೋಟೆಕ್ ಡೆವಲಪರ್ಸ್. ಈ ಉತ್ತಮವಾದ ಸ್ಟಾಕ್ಗಳು 10 ಸ್ಟಾಕ್ಗಳು ಬರ್ತದೆ. ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡ್ಬೋದಾದರೆ ಲಾಂಗ್ ಟರ್ಮ್ಗೆ ಇದು ಯಾವುದೇ ರೀತಿ ನಾನು ರೆಕಮೆಂಡ್ ಅಲ್ಲ. ಸ್ನೇಹಿತರೆ, DLF, ಪ್ರೆಸ್ಟೇಜ್, ಶೋಭಾ, ಒಬರಾಯ್ ಇವನ್ನು ನೀವು ಪರಿಗಣಿಸ್ಬೋದು. ಸ್ನೇಹಿತರೆ, ಯಾವುದೇ ರೀತಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ನೀವು ದಯವಿಟ್ಟು ನಿಮ್ಮ ಒಂದು ಅನಾಲಿಸಿಸ್ ಮಾಡಿ ಎಲ್ಲ ರೀತಿಯಲ್ಲಿ ಫಂಡಮೆಂಟಲ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಎಲ್ಲ ತಿಳ್ಕೊಂಡು ಇದರಲ್ಲಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಷಯ ಇದಾಗಿತ್ತು. ಸ್ನೇಹಿತರೆ, ಇದೇ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಒಂದು ನಿಮ್ಮ ಕಮೆಂಟ್ಸು ಮತ್ತು ಲೈಕ್ಸು ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಆಗೋದಿದೆ. ಥ್ಯಾಂಕ್ ಯು ಸ್ನೇಹಿತರೆ.